ಏನಿದು ಷರತ್ತುಗಳು? ಈಗ 3 ಷರತ್ತುಗಳು. ಮೊದಲನೇ ಷರತ್ತು, ಇರಾನ್ ದೇಶದ ಕಾನೂನುಬದ್ಧ ಹಕ್ಕುಗಳನ್ನ ನೀವು ಒಪ್ಕೊಳ್ಬೇಕು, ಗೌರವಿಸಬೇಕು ಮತ್ತು ಗುರುತಿಸಬೇಕು. ಹಾಗಾದ್ರೆ ಒಂದು ದೇಶದ ಕಾನೂನುಬದ್ಧವಾದಂತಹ ಹಕ್ಕುಗಳು ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಮತ್ತು ನ್ಯೂಕ್ಲಿಯರ್ ಟ್ರೀಟಿ ಪ್ರಕಾರ ಪ್ರತಿಯೊಂದು ದೇಶಕ್ಕೂ ತನ್ನ ನ್ಯೂಕ್ಲಿಯರ್ ಎನರ್ಜಿಯನ್ನ ಡೆವಲಪ್ ಮಾಡಬಹುದಾದಂತಹ ಹಕ್ಕಿದೆ. ಹೌದು. ಸೊ ಆ ಹಕ್ಕು ನಮಗೂ ಬೇಕು. ಈಗ ನಮ್ಮಲ್ಲಿ ಏನು ಯುರೇನಿಯಂ ಎನ್ರಿಚ್ಮೆಂಟ್ ಇದೆ ಅದನ್ನ ನಾವು ಮೆಡಿಸಿನ್ಗೋಸ್ಕರ ಮತ್ತು ಪವರ್ಗೋಸ್ಕರ ಬಳಸ್ತಾ ಇದೀವಿ, ಅದು ಕೂಡ ಕಾನೂನುಬದ್ಧವಾಗಿ ಬಳಸ್ತಾ ಇದೀವಿ. ಇದ್ರ ಜೊತೆಗೆ ನಮ್ಗೆ ಮಿಸೈಲ್ ಕೆಪಾಸಿಟಿನೂ ಬೇಕು. ಹೀಗಾಗಿ ಯಾವ ರೀತಿ ಹಕ್ಕುಗಳು ಬೇರೆ ದೇಶಗಳಿಗೆ ಇವೆಯೋ ಅದೇ ರೀತಿ ಹಕ್ಕುಗಳು ನಮಗೂ ಬೇಕು. ಬೇರೆ ದೇಶ ಯಾವ್ದಾದ್ರು ಇನ್ನು ಮುಂದೆ ಇರಾನ್ ಮೇಲೆ ದಾಳಿ ಮಾಡ್ಬೇಕು ಅಂತ ಮುಂದೆ ಬಂದ್ರೆ ನಮ್ಮಲ್ಲಿ ಇರುವಂತಹ ಈ ಅಟಾಮಿಕ್ ಪವರ್ ಬಗ್ಗೆ ಒಂದ್ಸರಿ ಯೋಚನೆ ಮಾಡ್ಬೇಕು ಮತ್ತು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಹೆದರ್ಬೇಕು. ನಾವು ಇದು ನಮ್ಮ ರಕ್ಷಣಾತ್ಮಕ ವ್ಯವಸ್ಥೆಯಾಗಿ ನಾವು ಇದನ್ನ ಕೇಳ್ತಾ ಇದೀವಿ ಹೊರತು ನಾವು ಇನ್ನೊಬ್ಬರ ಮೇಲೆ ದಾಳಿ ಮಾಡೋದಕ್ಕೆ ಕೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಹಕ್ಕನ್ನ ನೀವು ಗೌರವಿಸಬೇಕು, ಗುರುತಿಸಬೇಕು ಮತ್ತು ಒಪ್ಪಿಕೊಳ್ಳಬೇಕು. ಇದನ್ನ ನಾವು ಅಫೆನ್ಸಿವ್ ಆಗಿ ಮಾಡ್ತಾ ಇಲ್ಲ, ಡಿಫೆನ್ಸಿವ್ ಆಗಿ ಮಾಡ್ತಾ ಇದ್ದೀವಿ ಅನ್ನೋದು. ಅದರ ಜೊತೆಗೆ ಮತ್ತು ಈ ಇರಾನ್ ನ ರೀಜನಲ್ ಇನ್ಫ್ಲೂಯೆನ್ಸ್ ಏನಿದೆ, ಲೈಕ್ ಬೇರೆ ಬೇರೆ ಈ ಬಂಡುಕೋರರಿಗೆ ಇವ್ರು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಲೈಕ್ ಆರ್ಮ್ಡ್ ಗ್ರೂಪ್ಸ್, ಹಿಜ್ಬುಲ್ಲಾ, ಹಮಾಸ್, ಹೌತಿ ಬಂಡುಕೋರರು, ಇವರಿಗೆಲ್ಲ ಏನ್ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದೆ ಮತ್ತು ಬೇರೆ ಬೇರೆ ಭಾಗದಲ್ಲಿ ತನ್ನ ಹಿಡಿತ ಇಟ್ಕೊಂಡಿದೆ ಇರಾನ್, ಅದನ್ನ ನೀವು ಒಪ್ಕೊಳ್ಬೇಕು.